ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ಹಾಗೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸಂಡೇ ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ನನ್ನ ರೂಟೀನ್ ಹೇಗಿರುತ್ತೆ. ಜೊತೆಗೆ ಫ್ರೆಂಡ್ಸ್, ಇವತ್ತು ನನ್ನ ಮಗ ಎಲ್ಲೂ ಇದ್ದಿಲ್ಲ. ಟೈಮ್ ಆಲ್ರೆಡಿ 8 o'clock ಆಗಿದೆ. ಸೊ ನಿದ್ದೆ ಮಾಡ್ತಾ ಇದ್ದಾನೆ, ಇನ್ನು ಇಷ್ಟೊತ್ತಾದರೂ ಮಲಗಿದ್ದಾನೆ. ಸೊ ಹಾಗಾಗಿ ಸೌಂಡ್ ಇಲ್ದಂಗೆ ನಾನು ಇವಾಗ ಕೆಲಸನ ಮುಗಿಸ್ಕೋಬೇಕು. ಸೊ ಸೌಂಡ್ ಮಾಡಿದೆ ಅಂದ್ಕೊಳ್ರಿ. ಇವಾಗ ಇವನ್ ಫ್ರೆಂಡ್ಸ್ ಪಾತ್ರೆ ವಾಶ್ ಮಾಡ್ಬೇಕಲ್ವ ನಾನು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆನ ವಾಶ್ ಮಾಡಬೇಕಲ್ವ. ಸ್ವಲ್ಪ ಸೌಂಡ್ ಆದ್ರೂ ಕೂಡ ಎದ್ಬಿಡ್ತಾನೆ ಫ್ರೆಂಡ್ಸ್. ಅಷ್ಟು ಸೆನ್ಸಿಟಿವ್ ಇದ್ದಾನೆ ಅವನು. ಸೊ ಅಷ್ಟು ಶಾರ್ಪ್ ಇದೆ ಅವನ ಕಿವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸೌಂಡ್ಲೆಸ್ ಆಗಿ ಒಂದಿಷ್ಟು ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇನ ಶುರು ಮಾಡೋಣ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು ಮತ್ತು ನಿಮ್ಮ ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರ ಅಂತ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನಾನು ನಿಮಗೆ ತೋರಿಸೋದಾದರೆ ನೋಡಿ, ಸೊ ಮಲಗಿದ್ದಾರೆ. ಸೊ ನಾವಿವಾಗ ಕ್ವಿಕ್ಕಾಗಿ ಕೆಲಸನ ಮುಗಿಸ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಇನ್ನು ಡೋರ್ನ ಓಪನ್ ಮಾಡಿ ಇನ್ನು ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಬಂದೆ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆದ ರಂಗೋಲಿನ ನಿಮ್ಮೊಂದಿಗೆ ಶೇರ್ ಮಾಡಿಕೊಡ್ತೀನಿ. ಅದು ಹಿಂದಿನ ದಿನ ಬಿಡಿಸಿದ್ನಲ್ವ ರಂಗೋಲಿ, ಅದು ನೋಡಿ ಫ್ರೆಂಡ್ಸ್, ರಂಗೋಲಿ ಎಲ್ಲ ನೀಟಾಗಿ ಎತ್ತಾಕ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ರಂಗೋಲಿ ಹಾಕ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಅದು ಫುಲ್ ಟೈಲ್ಸ್ ವೈಟ್ ಆಗಿಬಿಡುತ್ತೆ. ಯಾಕೆಂದರೆ ನನ್ನ ಮಕ್ಕಳು ಓಡಾಡ್ತಿರ್ತಾರಲ್ಲ, ಸೊ ಹಾಗಾಗಿ ವೈಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದು ಹಸಿ ಬಟ್ಟೆ ತಗೊಂಡು ಒರೆಸ್ಕೊಂಡು ಈಗ ರಂಗೋಲಿನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಸಿಂಪಲ್ ಆದ ರಂಗೋಲಿನ ಹಾಕಿದೆ. ತುಂಬಾ ಸಿಂಪಲ್ ಫ್ರೆಂಡ್ಸ್. ಇವತ್ತಿನ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನು ನನ್ನ ಮಗ ಇನ್ನೂ ಮಲಗಿದ್ದಾನೆ. ಸೊ ಓಕೆ ಫೈನ್, ನನಗೂ ಕೂಡ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿನೇ ಆಯ್ತಲ್ವಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಹಾಗೆ ನೈಟು ಸ್ವಲ್ಪ ಉಳಿದಿರುತ್ತಲ್ಲ ಊಟ ಎಲ್ಲ, ಅದನ್ನು ಒಂದು ಬೇರೆ ಬಾಕ್ಸ್ಗಳಿಗೆ ಎತ್ತಿಡ್ತಾಯಿದ್ದೆ ಫ್ರೆಂಡ್ಸ್. ಇನ್ನು ಸೌಂಡ್ ಆಗೇ ಹೋಯ್ತು. ಇನ್ನು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಎದ್ದೇ ಬಿಟ್ಟ. ಸ್ವಲ್ಪನೂ ಸೌಂಡ್ ಆಗಂಗೆ ಇಲ್ಲ ಫ್ರೆಂಡ್ಸ್, ಎದ್ಬಿಟ್ಟ. ಫ್ರೆಂಡ್ಸ್, ಇನ್ನು ನನ್ನ ಸಣ್ಣ ಮಗ ಕೂಡ ಎದ್ದ. ಫ್ರೆಂಡ್ಸ್, ಇನ್ನೇನು ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಒಂದು ಸ್ವಲ್ಪ ತಿಂಡಿಗೆ ರೆಡಿ ಮಾಡಿಬಿಡೋಣ. ಯಾಕೋ ಇವತ್ತು ಆರಾಮಾಗಿ ಮಲಗಿದ್ದಾನೆ, ಮಲಗಲಿ ಅಷ್ಟೇ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅಂದ್ಕೊಂಡೆ. ಬಟ್ ಸ್ಟಿಲ್ ಪಾತ್ರೆ ತೊಳೆಯುವಾಗ ಸೌಂಡ್ ಆಗೇ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಎಷ್ಟೇ ನಾನು ಅವನು ಎದ್ದೇಳ್ತಾನೆ ಅಂತೇಳಿ ಇವನೊಂದು ಪಾತ್ರೆ ಮುಟ್ಬೇಕಾದ್ರೂ ಎಷ್ಟು ಭಯದಿಂದ ಎತ್ಕೊಂಡೋಗಿ ನಾನು ಸಿಂಕಿಗೆ ಹಾಕ್ತಾಯಿದ್ದೆ. ಬಟ್ ಎದ್ದ ಅಣ್ಣ.
ನೋಡಿ ಕುತ್ಕೊಂಡಿದ್ದಾನೆ, ಆಚೆನೂ ಏನೋ ನೋಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅವನು ಎದ್ದ ಅಂತೇಳಿ ಇಲ್ಲಿ ಅಡ್ಡ ಇಟ್ಬಿಟ್ಟಿದ್ದೀನಿ ನೋಡಿ, ಅಲ್ಲಿಗೆ ಆಚೆ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ದಟ್ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಅದರಲ್ಲೂ ಫ್ರೆಂಡ್ಸ್ ಇವಾಗ ಸ್ಟೇರ್ ಕೇಸ್ ಎಲ್ಲ ಹತ್ತೋದೆಲ್ಲ ಮಾಡ್ತಾ ಇದ್ದಾನೆ ಪಾಪು. ಇವಾಗ ಸ್ಟೇರ್ ಕೇಸ್ ಇಳಿಯೋದು ಹತ್ತೋದು ನಾವು ಜೊತೇಲಿ ಇದ್ದಾಗ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಹತ್ತಿದ್ದಾನೆ ಅಂದರೆ ನಮ್ಗಿಂತ ಸ್ಪೀಡಾಗಿ ಹತ್ತುತ್ತಾನೆ ಅವನು, ಅಷ್ಟು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಗುಡ್ಡಣ್ಣ ಬಂಗಾರಿ ಆಯ್ತಾ ನಿದ್ದೆ ಆಯ್ತಾ ಬುಡಿ? ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅವನಿಗೆ ಇವತ್ತು ಸ್ನಾನ ಕೂಡ ಮಾಡಿಸ್ಬೇಕು. ಈವ್ನಿಂಗ್ ಸ್ನಾನ ಮತ್ತು ದೊಡ್ಡವನಿಗೆ ಸ್ನಾನ. ಜೊತೆಗೆ ಫ್ರೆಂಡ್ಸ್ ಇನ್ನು ಮಂಗಳವಾರ ತಿಪ್ಟೂರಮ್ಮನ ಜಾತ್ರೆ ಕೂಡ ಇದೆ ಫ್ರೆಂಡ್ಸ್. ಮನೆಯಲ್ಲೂ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು, ಆ ಜಾತ್ರೆ ಇರೋದ್ರಿಂದ. ಹಾಗೆ ಫ್ರೆಂಡ್ಸ್ ಏನೋ ಲಾಗಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವತ್ತೂ ಆ ಜಾತ್ರೆಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಈಗ ಗುಂಡು ನಾನು ಬೋ ಮಾಡೋಕ್ಕೆ ಹೋಗ್ಲಕ್ಕಂದ, ಬೋ ಮಾಡೋಕ್ಕೆ ಹೋಗ್ಲಾ ಬಂಗಾರೆ ಆಯಿತಾ? ಅದು ನೀನು ಹೋಗು, ನಾನು ಗೊತ್ತಿರುವಾಗ ಮಾತಾಡ್ಕೊಳ್ತಾ ಇದ್ದಾನೆ ಮೇ ಬಿ. ಸೊ ಹಾಗೆ ಫ್ರೆಂಡ್ಸ್ ಲೆಟ್ಸ್ ಗೋ. ಫ್ರೆಂಡ್ಸ್ ಇನ್ನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಎಲ್ಲ ರೂಮ್ಸು. ಫ್ರೆಂಡ್ಸ್ ಇನ್ನು ಕುಕಿಂಗ್ ಮಾಡ್ಕೋಬೇಕಷ್ಟೆ. ಸೊ ಇವತ್ತು ನಾನು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಯಾಕೆ ಫ್ರೆಂಡ್ಸ್ ಅವನಿಗೆ ಇಲ್ಲಿ ಬಿಡ್ಬೇಕಂತ ಹೇಳಿ ಹಂಗೆ ಮಾಡ್ಬಾರ್ದಂತ ಅಲ್ಲಿ ಬಿಡ್ಬೇಕಂತ ಫ್ರೆಂಡ್ಸ್. ಇಲ್ಲಿ ಓಕೆ ಹೇಳಕಂದ ಬರ್ರಿ ತಾಯಿ ಹೇಳ. ಇದ್ರದ್ದು ಇನ್ನೊಂದು ಏನು ಮಾಡ್ಬೇಕಂದ. ಸೊ ಹಾಗೆ ಫ್ರೆಂಡ್ಸ್ ಈಗ ಸ್ವಲ್ಪ ಕಾಫಿ ಕುಡಿದು ನೆಕ್ಸ್ಟ್ ಕುಕಿಂಗ್ ಮಾಡ್ಕೊಂಬಿಡೋಣ ಅಂತ. ಕ್ಲೀನಿಂಗ್ ಕೆಲಸ ಅಂತ ಮುಗೀತು ಫ್ರೆಂಡ್ಸ್, ಇವಾಗ ಕುಕ್ಕಿಂಗ್ ಟೈಮು. ಸೊ ಕುಕಿಂಗ್ ಮಾಡ್ಕೊಂಬಿಡೋಣ ಅಂತ, ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ಸ್ ಇದೆ. ಸೊ ಹಾಗಾಗಿ ಫಸ್ಟು ಸ್ವಲ್ಪ ಬಿಸಿನೀರು ಪ್ಲಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಕುಕಿಂಗ್ನ ಶುರು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಹಾಗೆ ಫ್ರೆಂಡ್ಸ್ ನನ್ನ ಮಗ ನೋಡಿ ಎಲ್ಲಿ ಕೂರಿಸಿದ್ದೀನಿ ಅಂತೇಳಿ ಅವನು ಎತ್ಕೊ ಅಂತಿರ್ತಾನಲ್ವ. ಸೊ ಅದಕ್ಕೆ ಅವನಲ್ಲಿ ಕೂರಿಸಿದ್ದೆ. ಅವನಿಗಂತೂ ತುಂಬಾ ಖುಷಿ ಅಲ್ಲಿ ಕೂತ್ಕೊಂಡಿದ್ದೀನಲ್ಲ ನಾನು ಅಂತೇಳಿ. ಸಿಲಿಂಡ್ರದ್ದು ಏನು ಒಲೆ ಇದೆಯಲ್ಲ ಅದರೆಲ್ಲ ಪಾರ್ಟ್ಸ್ ಬಿಟ್ಟಾಕೊಳ್ಳೋ ಏನೋ ಒಂಥರ ಅವನಿಗೆ ಖುಷಿ ಫ್ರೆಂಡ್ಸ್. ಹಾಗೆ ಇನ್ನು ಇವತ್ತು ಸ್ಪೆಷಲ್ಲಾಗಿ ಎಗ್ ರೈಸ್ ಮಾಡ್ಕೊಂಬಿಡೋಣ ಅಂತೇಳಿ ಎಗ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿನ ಮೊದಲಿಗೆ ತೊಳೆದು ನೀಟಾಗಿ ವಿಸಲ್ ಕೂಗಿಸ್ಕೊತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಆಗುತ್ತಲ್ಲ. ಇನ್ನು ನನ್ನ ಚಿಕ್ಕ ಮಗ ಅಂತೂ ಅವನು ಎತ್ಕೊಂಡೆ ಕುಕ್ ಮಾಡಿ ನಾನು ಅನ್ನೋ ಥರ ಅಂತಿದ್ದಾನೆ. ಸೊ ಹಾಗೆ ಅವನು ಎತ್ಕೊಂಡು ಅಕ್ಕಿನ ವಾಶ್ ಮಾಡಿ ಅಕ್ಕಿನ ಮುಚ್ಚಳ ಹಾಕಿ ಇಟ್ಬಿಡೋಣ ಅಂತೇಳಿ. ಅದಕ್ಕೂ ನೋಡಿ ಫ್ರೆಂಡ್ಸ್ ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀನಿ ನಾನು ಅಂತೇಳಿ ಅವನಲ್ಲಿ ಆಟ ಆಡಕ್ಕೆ ಬಿಟ್ಟಿದ್ದೀನಿ. ಅವನಿಗೆ ಈ ಥರ ಅಂದರೆ ತುಂಬಾ ಖುಷಿ. ಫ್ರೆಂಡ್ಸ್ ಇನ್ನು ಕಾಫಿನ ಕುಡಿದೆ. ಒಂದಿಷ್ಟು ಟೈಮು ಕೂಡ ನನ್ನ ಮಗನ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಅವನಿಗೂ ಖುಷಿ ಆಗಬೇಕಲ್ವ. ಸೊ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಇವಾಗ ಕುಕಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ಫ್ರೆಂಡ್ಸ್. ರೈಸಿಗೂ ಕೂಡ ಇಟ್ಟಿದ್ದೀನಿ. ಎಗ್ ರೈಸ್ ಮಾಡ್ಕೊಂಬಿಡೋಣ. ಇವತ್ತು ಸಂಡೇ ಸ್ಪೆಷಲು. ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿಯ ಸಾಸ್ ಯೂಸ್ ಮಾಡ್ತಾಯಿಲ್ಲ. ಇವನ್ ಮತ್ತೇನು ತರಕಾರಿಗಳು ಫ್ರೆಂಡ್ಸ್, ಅಂದರೆ ಕ್ಯಾಪ್ಸಿಕಮ್ಮು, ಎಲೆಕೋಸು, ಕ್ಯಾರೆಟ್ ಇಂಥವನ್ನು ಕೂಡ ಯೂಸ್ ಮಾಡ್ತಾರೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಎಗ್ ರೈಸ್ ರೆಸಿಪಿನ ಇವತ್ತು ಸಂಡೇ ಸ್ಪೆಷಲ್ಲಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಅಂತ ಶೇರ್ ತಿಳ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್ ಇನ್ನು ಎಗ್ ರೈಸಿಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತೇಳಿ. ಇನ್ನು ರೈಸಿಗೆ ಇಟ್ಟಿದ್ದೀನಲ್ವ ಫ್ರೆಂಡ್ಸ್, ರೈಸ್ ಕೂಡ ಆಯಿತು. ಸೊ ಅದ್ರದ್ದು ಒಲೆಯನ್ನು ಆಫ್ ಮಾಡಿ ಇನ್ನು ಇಲ್ಲಿ ನಾನು ಎಗ್ ರೈಸ್ ಮಾಡಲಿಕ್ಕೆ ಫ್ರೆಂಡ್ಸ್ ಇಲ್ಲಿ 2 ಈರುಳ್ಳಿ, 2 ಟೊಮೊಟೊ, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇವಾಗ ಒಲೆನ ಹಚ್ಚಿ ಈಗ ಒಂದು ಬಾಂಡಲಿನ ತೊಗೊತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಎಣ್ಣೆ ಈ ಥರ ಕಲರ್ ಯಾಕಿದೆ ಅಂತ ಕೇಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ಕಬಾಬ್ ಎಣ್ಣೆ. ಸೊ ಕಬಾಬ್ ಎಣ್ಣೆನ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ನಾನು, ಅವಾಗವಾಗ ವೇಸ್ಟ್ ಆಗಬಾರ್ದು ಅಂತೇಳಿ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಜೊತೆಗೆ ಹೆಚ್ಚಿ ತೊಗೊಂಡಿರುವಂಥ ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬೇಕು. ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಒಂದು ಎಗ್ ರೈಸ್ ಒಂದು ಒಳ್ಳೆ ಟೇಸ್ಟ್ ಕೊಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಫ್ರೆಂಡ್ಸ್ ನಾವೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ಗರಂ ಮಸಾಲ,
ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಹಾಗೆ ಇನ್ನು ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿ, ಜೊತೆಗೆ ಫ್ರೆಂಡ್ಸ್ ಎಗ್ ಮಸಾಲ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೊಬೋದು ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಮತ್ತು ಇವಾಗ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದನ್ನ ಹಾಗೇ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ನ ಮಾಡಿ ಮೊಟ್ಟೆನ ಹೊಡೆದಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ನ ಸೇರಿಸ್ಕೊಂಡ್ವಿ ಅಂದರೆ ಸೂಪರಾಗಿರುವಂಥ ಎಗ್ ರೈಸ್ ರೆಡಿಯಾಗುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನಿಲ್ಲಿ ಆಲ್ಮೋಸ್ಟ್ ಒಂದು 5ರಿಂದ 6 ಮೊಟ್ಟೆನ ಹೊಡೆದಾಕಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಇವನ್ ಒಂದು ಚಪಾತಿಗೆ ನಾವು ರೈಸ್ನ ಸೇರಿಸ್ಕೊಳ್ದೇ ಬರೀ ಎಗ್ ಗೊಜ್ಜು ಥರ ಮಾಡ್ಕೊಂಡು ಸಹ ತಿನ್ಬೋದು, ತುಂಬಾ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ಮನೇಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ. ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತೀನಿ. ಇನ್ನೊಂದು ಏನಂತಂದರೆ ಫುಲ್ ಡ್ರೈ ಥರ ನಾವು ಪೌಡ್ರ್ ಮಾಡ್ಕೊಬಾರ್ದು ಫ್ರೆಂಡ್ಸ್, ಸ್ವಲ್ಪ ವೆಟ್ ಇರಬೇಕು, ಫುಲ್ ಡ್ರೈ ಆಗಬಾರ್ದು, ಈ ಸ್ಟೇಜಲ್ಲಿ ಇರಬೇಕು. ಈ ಸ್ಟೇಜಲ್ಲಿ ನಾವು ರೈಸ್ನ ಆ್ಯಡ್ ಮಾಡೋದ್ರಿಂದ ಎಗ್ ರೈಸ್ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಫುಲ್ಲು ಎಗ್ಗು ಡ್ರೈ ಮಾಡಿಕೊಂಡು ನಾವು ಆ್ಯಡ್ ಮಾಡಿದ್ರೆ ರೈಸು ಅಷ್ಟೊಂದು ರುಚಿ ಬರಲ್ಲ. ಸೊ ಇವಾಗ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಗ್ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಡೋಣ ಅಂಥೇಳಿ ಸ್ನಾನಕ್ಕೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಅವನಿಗೂ ಕೂಡ ಸ್ನಾನನ ಮುಗಿಸ್ದೆ. ಜೊತೆಗೆ ಫ್ರೆಂಡ್ಸ್ ಇನ್ನು ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಸಿಂಪಲ್ ಆಗಿತ್ತು. ಒಂದು ಸಲ ಎಗ್ ರೈಸ್ನ ಟ್ರೈ ಮಾಡಿ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ, ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.